ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈವ್ನಿಂಗ್ ಆಗಿದೆ. ಸ್ವಲ್ಪ ಅಂಗಡಿಗೆ ಹೋಗಿ ಬರೋಣ ಅಂತೇಳಿ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಸಾಮಾನು ತರಬೇಕಾಗಿತ್ತು. ಹಾಗಾಗಿ ಅಂಗಡಿಗೆ ಓಡಿ ಬರೋಣ ಅಂತೇಳಿ ಮಗಳ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಅಂಗಡಿಗೆ ಹೋಗಿ ಬಂದೆ. ಈ ಸೆಕೆಗಂತೂ ಏನು ಸಾಂಬಾರು ಮಾಡ್ಕೊಂಡು ತಿಂದರೂ ಸಮಾಧಾನ ಅನಿಸಲ್ಲ. ಹಾಗಾಗಿ ಇವತ್ತು ಮಜ್ಜಿಗೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಹೋಗಿ ಮೊಸರು ಇರಲಿಲ್ಲ. ಮೊಸರು ತೊಗೊಂಡು ಬರೋಣ ಅಂಥೇಳಿ ಹೋಗಿದ್ದೆ. ಅದಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಮೊದಲಿಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ 3 ಮೆಣಸಿನ್ಕಾಯಿ, ಆಮೇಲೆ ಜೀರಿಗೆ, ಸ್ವಲ್ಪ ಕಡಲೆ ಬದಲು ಕಡಲೆಬೇಳೆನೂ ಯೂಸ್ ಮಾಡ್ಬೋದು. ಕಡಲೆ ಹಾಕ್ತಾಯಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಇದಿಷ್ಟು ರುಬ್ಬೋದಕ್ಕೆ. ಆಮೇಲೆ ಇದು ಸಾಂಬಾರಿಗೆ ಒಗ್ಗರಣೆ ಮಾಡೋದಕ್ಕೆ ಕಡಲೆಬೇಳೆ, ಹೆಸರುಬೇಳೆ ಮತ್ತು ಸಾಸಿವೆ, ಜೀರಿಗೆ ಎಲ್ಲನೂ ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ಇದು ಕರ್ಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ, ಆಮೇಲೆ ತೀರಾ ಸಣ್ಣದಾಗಿ ಇಟ್ಕೊಬೇಕು. ಟೊಮೊಟೊ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ಇದನ್ನು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಮಜ್ಜಿಗೆ ಥರ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನನಗೆ ಇಷ್ಟಿದ್ರೆ ಸಾಕು ಅಂತೇಳಿ ಇಷ್ಟು ನೀರು ಬೆರೆಸ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿನೂ ಮಾಡ್ಕೋಬೋದು. ಮಜ್ಜಿಗೆ ಸಾರು ಅಂದರೆ ಸ್ವಲ್ಪ ತೆಳ್ಳಗಿದ್ರೇ ಚೆಂದ. ಇದರಲ್ಲಿ ಮಜ್ಜಿಗೆ ಸಾರು ಇವತ್ತು ಮಾಡಬೇಕು. ಮಗನಿಗಂತೂ ತುಂಬ ಇಷ್ಟ, ಮತ್ತು ನನ್ನ ಹಸ್ಬೆಂಡು ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ರುಬ್ಬೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರುಬ್ಕೊಂಡು ಫಸ್ಟ್ ಇಟ್ಕೊತಾ ಇದ್ದೀನಿ. ಇದು ರುಬ್ಬೋದಕ್ಕೆ ಏನೇನು ಇಟ್ಕೊಂಡಿದ್ದೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ತರ್ತರಿಯಾಗಿ ರುಬ್ಬಿದ್ರೆ ಬಾಯಿಗೆ ಸಿಗುತ್ತೆ. ಚೆನ್ನಾಗಿರಲ್ಲ. ಇದಕ್ಕೆ ಮೇನ್ ಟೇಸ್ಟ್ ಕೊಡೋದೇ ಜೀರಿಗೆ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಇದಂತೂ ಇಂಪಾರ್ಟೆಂಟು. ತುಂಬಾ ಟೇಸ್ಟ್ ಕೊಡುತ್ತೆ. ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಕ್ರೀಮಿ ಥರ ಬರಬೇಕು. ಆ ರೀತಿ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ರುಬ್ಕೊಂಡು ಬರಬೇಕು. ಇನ್ನು ನನ್ನ ಮಗಳು ತುಂಬಾ ಕಿರ್ಚಾಡ್ತಾ ಇದ್ದಾಳೆ. ಇದನ್ನು ರುಬ್ಬಿಟ್ಟು ಸ್ವಲ್ಪ ಅವಳು ಏನು ಕೇಳ್ಕೊಂಡು ಬರಬೇಕು. ಬಿಸ್ಕೆಟ್ ಕೊಡು ಅಂತ ಇದ್ದಾಳೆ. ಹೊಟ್ಟೆ ಹಸ್ತಿದೆ ಅನಿಸುತ್ತೆ. ಅದಕ್ಕೆ ಬೇಗ ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಅಂಗಡಿಗೆ ಹೋಗಿ ತೊಗೊಂಬಂದೆ. ಬಟ್ ಇವಳು ತುಂಬಾ ಹಠ ಮಾಡ್ತಾ ಇದ್ದಾಳೆ. ಊಟ ಮಾಡುವೆ, ಇರು, ಬಿಸ್ಕೆಟ್ ತಿನ್ನಬಾರ್ದು. ಬಿಸ್ಕೆಟ್ ಬೇಕಾ? ಚಿಪ್ಸ ಕೊಡ್ಲಾ? ಚಿಪ್ಸ್ ಅಣ್ಣ ತಿಂದವನಲ್ಲ. ಚಿಪ್ಸ್ ಬೇಡವಾ? ಬಿಸ್ಕೆಟೇ ಬೇಕಾ? ಅಣ್ಣನ ಹತ್ರ ಹೋಯ್ತೀಯಾ? ಚಿಕ್ಕದು ಹುಳ ಬಂತಾ? ಎಲ್ಲಿಂದ ಬಂತು? ಕಿಟಕಿಯಿಂದ. ಆಯಿತು, ತಿನ್ಕೊ. ಅವಳಿಗೆ ಸ್ವಲ್ಪ ಬಿಸ್ಕೆಟ್ ಕೊಟ್ಬಿಟ್ಟು ಅವ್ನಿಗೆ ಸ್ವಲ್ಪ ತಿನ್ನೋದಕ್ಕೆ ಏನಾದ್ರು ಕೊಟ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇನ್ನು ಸಾಂಬಾರು ಮಾಡ್ಕೊಬೋಣ ಅಂತೇಳಿ ಬಂದೆ. ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಬೇಕಂದರೆ ಯೂಸ್ ಮಾಡ್ಬೋದು. ಬಟ್ ನಾನು ಯೂಸ್ ಮಾಡ್ತಾಯಿಲ್ಲ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಸಣ್ಣ ಕತ್ತರಿಸ್ಕೊಂಡಿರ್ತೀವಲ್ಲ ಅದು ಟೊಮೊಟೊ ಹಾಕ್ಕೊಂಡು ಅದು ಕೂಡ ಸಾಫ್ಟ್ ಆಗೋ ತನಕ ಬಾಡಿಸ್ಕೋಬೇಕು. ನೋಡಿ, ಇಷ್ಟ ಆಗಿದೆ. ಈಗ ಇದಕ್ಕೆ ನಾವು ರುಬ್ಕೊಂಡಿರ್ತೀವಲ್ಲ ಆ ಪೇಸ್ಟನ್ನ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗಲೇ ನೀರು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಾಡಿಸ್ಕೊಂಡಿದ್ದೀನಿ. ಆಮೇಲೆ ಜಾರಿಗೆನೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರನ್ನ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 5 ನಿಮಿಷ ಎಣ್ಣೆ ಸ್ವಲ್ಪ ಆಯಿಲ್ ಸಪ್ರೇಟ್ ಆಗೋ ತನಕ. ನೋಡಿ, ಈಗ ಆಯಿಲ್ ಸಪ್ರೇಟ್ ಆಗಿದೆ. ಈಗ ಇದಕ್ಕೆ ನಾವು ಮಜ್ಜಿಗೆ ಎಷ್ಟು ಇಟ್ಕೊಂಡಿರ್ತೀವಿ, ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ ತಕ್ಕಂತೆ ರುಚಿ ಉಪ್ಪು ಹಾಕೋಬೇಕು. ಉಪ್ಪು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟೆ ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ತಳ ಹಿಡಿಯುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಕ್ಕೆ ಇಟ್ಬಿಟ್ಟು ಇನ್ನು ನನ್ನ ಮಗಳು ನೋಡಿ ರೈಮ್ಸ್ ಹೆಂಗೆ ಹೇಳ್ತಿದ್ದಾಳೆ ಅಂತ. Humpty Dumpty had a great fall. ಹೀಗೆ ಮೊಬೈಲಲ್ಲಿ ಒಂದೊಂದು ಟೈಮು ಹಾಕ್ಕೊಟ್ಟಿರ್ತೀನಲ್ಲ ಅದರಲ್ಲೆಲ್ಲ ನೋಡ್ಕೊಂಡು ರೈಮ್ಸ್ ಕಲ್ತಿದ್ದಾಳೆ. ನೋಡಿ, ಇದು ಫೈನಲಿ ಈಗ ಬೆಂದಿದೆ. ಈಗ ಇದನ್ನು ಹಾರಕ್ಕೆ ಇಟ್ಬಿಟ್ಟು ಅಷ್ಟರಲ್ಲಿ ನೋಡಿ ಪಾತ್ರೆ ಇತ್ತು, ಪಾತ್ರೆ ತೊಳ್ಕೊಬೇಡ ಅಂತೇಳಿ ಬಂದೆ. ಅದು ಆರಿದ ಮೇಲೇ ನಾವು ಮಜ್ಜಿಗೆನ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಬಿಸಿಲಿದ್ದಾಗಲೇ ಮಿಕ್ಸ್ ಮಾಡಿಬಿಟ್ರೆ ಮಜ್ಜಿಗೆ ಎಲ್ಲ ಹೊಡೆದ್ಬಿಟ್ಟು ಚೆನ್ನಾಗಿರಲ್ಲ, ಟೇಸ್ಟು ಕೂಡ ಚೆನ್ನಾಗಿರಲ್ಲ. ಹಾಗಾಗಿ ಕಂಪ್ಲೀಟ್ ತಣ್ಣಗಾಗಬೇಕು. ಅಲ್ಲಿ ತನಕ ಇದು ಮಾಡಬಾರ್ದು. ಇನ್ನು ನೋಡಿ, ಪಾತ್ರೆ ಎಲ್ಲ ತೊಳೆದಾಯಿತು. ಈಗ ಕಂಪ್ಲೀಟ್ ಹಾರಿತ್ತು ಅಷ್ಟರಲ್ಲಿ. ಈಗ ಇದಕ್ಕೆ ಮಜ್ಜಿಗೆ ಏನು ನಾವು ಮಾಡಿಟ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಫೈನಲಿ ಈಗ
ಮಜ್ಜಿಗೆ ಸಾಂಬಾರು ರೆಡಿ ಆಯಿತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಸೆಕೆಗಂತೂ ಏನು ಸಾಂಬಾರು ಮಾಡಿದ್ರು ಅಯ್ಯೋ ಊಟ ಮಾಡೋದಕ್ಕೆ ಬೇಜಾರು ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಈ ಥರ ಸಾಂಬಾರು ಮಾಡಿಕೊಂಡ್ರೆ ಮನೇಲೂ ಕೂಡ ಇಷ್ಟಪಟ್ಟು ಮಜ್ಜಿಗೆ ಸಾಂಬಾರು ಅಂತೇಳಿ ಈಸ್ಕೊಂಡು ತಿಂತಾರೆ. ಸೊ ಹಾಗಾಗಿ ಅವಾಗವಾಗ ಈ ಚಳಿಗೂ ಕೂಡ ಚೆನ್ನಾಗಿರುತ್ತೆ ಮಜ್ಜಿಗೆ ಸಾಂಬಾರು. ಸ್ವಲ್ಪ ಮೆಣಸಿಕಾಯಿ ಎಲ್ಲ ಹಾಕಿ ಖಾರವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಫೈನಲಿ ಆಯಿತು, ಮಗನಿಗೆ ಊಟಕ್ಕೆ ಕೊಟ್ಬಿಟ್ಟು ಇನ್ನು ಮಗಳಿಗೂ ಕೂಡ ಊಟ ತಿನ್ನಿಸೋಣ ಅಂತೇಳಿ ಮಗನಿಗೆ ಹಾಕ್ಕೊಡ್ತಾ ಇದ್ದೀನಿ. ಅವನಿಗಂತೂ ಇದು ಫೇವ್ರೆಟ್ ಸಾಂಬಾರು. ಬೆಳಿಗ್ಗೆ ತಿಂಡಿಗೂ ಕೂಡ ಈ ಸಾಂಬಾರು ಇದ್ದರೆ ಅದನ್ನೇ ತಿಂತಾ ಇರ್ತಾನೆ. ಮತ್ತು ಇದನ್ನು ಕುದಿಸೋದಕ್ಕಾಗಲ್ಲ, ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಬೇಕಷ್ಟೇ. ಕುದಿಸಿದ್ರೆ ಮತ್ತೆ ಮೊಸರೆಲ್ಲ ಹೊಡೆದ್ಬಿಡುತ್ತೆ. ಸೊ ಬೆಳಗ್ಗೆ ಮಾಡಿಟ್ರೆ ಸಂಜೆ ತನಕ ತಿನ್ಬೋದು. ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಔಟ್ಸೈಡ್ ತೆಗೆದ್ಮೇಲೆ ಆರಿದ್ಮೇಲೆ ತಿನ್ಬೋದು. ಚೆನ್ನಾಗಿರುತ್ತೆ ಮಾತ್ರ. ಇದಕ್ಕೆ ತರಕಾರಿಗಳು ಕೂಡ ಆ್ಯಡ್ ಮಾಡ್ಕೋಬೋದು. ಅಂದರೆ ಸಪ್ರೇಟಾಗಿ ಬೇಯಿಸಾದ್ಮೇಲೆ ಇದಕ್ಕೆ ನಾವು ಮೊಸರು ಮಿಕ್ಸ್ ಮಾಡಬೇಕಾದ್ರೆ ಅಥವಾ ಮಸಾಲೆ ರುಬ್ಬಿರೋದು ಬೇಯಿಸ್ತೀವಲ್ಲ ಆ ಟೈಮಲ್ಲಿ ಬೇಯಿಸಿರೋಂಥ ತರಕಾರಿಗಳನ್ನ ಹಾಕಿ ತಿನ್ಬೋದು. ತರಕಾರಿ ಹಾಕಿದ್ರೂ ಕೂಡ ತುಂಬಾ ಟೇಸ್ಟ್ ಇರುತ್ತೆ. ಇನ್ನು ಈ ಸೆಕೆಗೆ ನಾನಂತೂ ಮಜ್ಜಿಗೆನೂ ಕೂಡ ಮಾಡಿಟ್ಬಿಟ್ಟಿರ್ತೀನಿ ಆಲ್ರೆಡಿ ಫ್ರಿಜ್ನಲ್ಲಿ. ಎಲ್ಲರೂ ಕುಡಿತಾ ಇರ್ತೀವಿ ಒಂದೊಂದು ಲೋಟ, ಯಾವಾಗ ಬೇಕಾವಾಗ. ನೀರು ಕುಡಿದಷ್ಟು ಬಾಯಾರಿಕೆ ಅನ್ನಿಸ್ತಾ ಇರುತ್ತೆ. ಈ ಮಜ್ಜಿಗೆ ಕುಡಿದ್ರೆ ಸ್ವಲ್ಪ ತಂಪು ಅನಿಸುತ್ತೆ ಅಂತೇಳಿ ಮಜ್ಜಿಗೆ ಮಾಡಿಟ್ಬಿಟ್ಟಿರ್ತೀನಿ. ಈಗ ಹಸ್ಬೆಂಡ್ ಫೋನ್ ಮಾಡಿದ್ರು, ಬರ್ತಾ ಇದ್ದೀನಿ, ಒಂದು ಲೋಟ ಬಂದ ತಕ್ಷಣ ಮಜ್ಜಿಗೆ ಕೊಡು ಅಂತೇಳಿ. ತುಂಬ ಸೆಕೆ ಅಲ್ವಾ, ಸೊ ಹಾಗಾಗಿ ಫ್ರಿಜ್ಜಿಂದ ತೆಗೆದಿಟ್ಟೆ. ಫ್ರಿಜ್ಜಿಂದ ತಕ್ಷಣಕ್ಕೆ ಕುಡಿದ್ರೆ ಕೋಲ್ಡ್ ಆಗಿರುತ್ತಲ್ಲ, ತುಂಬ ಒಂಥರ ಅನಿಸುತ್ತೆ. ಹಾಗಾಗಿ ಆಚೆ ತೆಗೆದಿಟ್ಟಿದ್ದೀನಿ. ನೋಡಿ ಈಗ ಫೈನಲಿ ಎಲ್ಲ ಕೆಲಸ ಮುಗೀತು. ಇನ್ನು ನನ್ನ ಮಗಳು ನೋಡಿ ನಿಂದು ಕೆಲಸ ಮುಗೀತಾ ಅಂತ ಹಿಂಗೆ ಕೇಳ್ತಾಳೆ. ಏನು ಮಗಳು ಕೆಲಸ ಆಯ್ತಾ? ಯಾರ್ದು ಕೆಲಸ ಆಯಿತು? ಯಾರ್ದು ಕೆಲಸ ಆಯಿತು? ನಿಂದು ಕೆಲಸ ಆಯ್ತಾ? ಅಮ್ಮಂದು ಕೆಲಸ ಆಯ್ತಾ? ನಿಂದು ಕೆಲಸ ಆಯ್ತಾ? ನಿನ್ಗೆ ಊಟ ಮಾಡಿಸ್ಬೇಕಲ್ಲ, ಅದೊಂದು ಕೆಲಸ ಆಯ್ತಲ್ಲ. ಹಾಂ, ನಿನ್ಗೆ ಊಟ ಮಾಡಿಸ್ಬೇಕು. ಅದು ಕೆಲಸ ಅಲ್ವಾ? ಊಟ ಬೇಡ ಅನ್ನಂಗಿಲ್ಲ. ಅಣ್ಣ ತಿಂತ ನೋಡು, ಚೆನ್ನಾಯ್ತು. ಕೇಳು ಅಣ್ಣನ ಊಟನ, ಕೇಳು ಅಣ್ಣನ. ಮತ್ತೆ ನೀರು ತಿನ್ಕೊ, ಮತ್ತೆ ಸೂಪರ್ ಆಗಿದ್ರೆ ಅಲ್ಲ ಅಪ್ಪ ಬತ್ತು ನಡಿ. ಇಲ್ಲ ಅಪ್ಪ, ಎಲ್ಲ ಮಗಳು ಏನು ಗೊತ್ತಿಲ್ವಾ? ಅಪ್ಪ ಅಲ್ಲಿಲ್ಲ ಇಲ್ಲಿರ್ತದಂತ. ಅಪ್ಪ ಇಲ್ಲಿಲ್ಲ ಅಂದ್ರೆ ಅಲ್ಲಿ ಇರ್ತದಂತ ಗೊತ್ತು ತಾನೆ? ಏನು ಇದೇ ಕಿಶನ್ ಬೇರ್ತಾ ಇದೆಯಾ? ಮುತ್ತು ಉಮ್ಮ. ಹೀಗೆ ಅವಳಿಗೆ ಮನೆ ಬಾಗಿಲು ತೆಗೆದು ಆಚೆ ಬಂದು ಆಟ ಆಡಿಸ್ಬೇಕು ಅವಳನ್ನ ಫ್ರೀಯಾಗಿ. ಒಳಗಡೆ ಇದ್ದರೆ ಸ್ವಲ್ಪ ಇದನ್ಸುತ್ತಲ್ಲ. ಸೊ ಹಾಗಾಗಿ ನನ್ನ ಕೇಳ್ತಾ ಇದ್ಲು, ಕೆಲಸ ಆಯ್ತಾ ಬಾ, ಕೆಲಸ ಆಯ್ತಾ ಬಾ ಅಂತ. ಈಗ ಅವರಪ್ಪ ಬಂತಲ್ಲ ನೋಡಿ, ಅವರಪ್ಪನ ಕರ್ಕೊಂಡು ಆಚೆ ಬಂದಿದ್ದಾಳೆ. ಇನ್ನು ಒಳಗೆ ಬಾ ಅಂದರೆ ಬರೋದೇ ಇಲ್ಲ. ಇನ್ನು ಅವಳು ಅಂದರೆ ಅವ್ಳು ಮಲ್ಕೊಳ್ಟೇಬೇಕು, ಇಲ್ಲಾಂದ್ರೆ ಅವಳೇ ಟಯರ್ಡ್ ಆಗಬೇಕು. ಆಟ ಆಡಿ ಅಲ್ಲಿ ತನಕ ಬರೋಲ್ಲ. ನೋಡಿ ಹಿಂಗೆ ಆಟ ಆಡ್ತಾಳೆ. ಅಂದರೆ ನಂದು ಕೆಲಸ ಎಲ್ಲ ಮುಗಿದ್ಮೇಲೆ ಆಚೆ ಕರ್ಕೊಂಬಂದು ಆಟ ಆಡಿಸ್ತೀನಿ. ಬಟ್ ಕೆಲಸ ಇದ್ದಾಗ ಒಬ್ಬಳನ್ನೇ ಆಚೆ ಬಿಡೋದಿಲ್ಲ, ಎಲ್ಲಿ ಬಿದ್ದುಬಿಡ್ತಾಳೋ, ಏನು ಮಾಡ್ಕೋತಾಳೋ ಅಂತೇಳಿ. ಇನ್ನು ಮಗನೂ ಅಷ್ಟು ಅಬ್ಸರ್ವ್ ಮಾಡೋಕ್ಕಾಗಲ್ಲ ಅಲ್ವಾ. ನೋಡಿ ಇವರಪ್ಪ ಬಂದರೆ ಅವರಪ್ಪನಂತೂ ಬಿಡೋದೇ ಇಲ್ಲ. ಈಗ ಅವಳಿಗೆ ಊಟ ಮಾಡಿಸ್ಬಿಡ್ಬೇಕು. ಈ ಟೈಮೆಲ್ಲ ಆಚೆನೇ ಕೂರಿಸ್ಕೊಂಡು ಊಟ ಮಾಡಿಸ್ಬಿಡ್ತೀನಿ. ಇನ್ನು ನೋಡಿ ಮಗ ಇನ್ನೂ ಊಟ ಮಾಡ್ತಾಯಿದ್ದ. ಇನ್ನು ಇವಳಿಗೆ ಊಟ ಮಾಡಿಸ್ಬೋಣ ಅಂತೇಳಿ ಸ್ವಲ್ಪ ಅನ್ನ ಹಾಕ್ಕೊಂಡು ತುಪ್ಪ ಹಾಕಿದ್ದೀನಿ ಸ್ವಲ್ಪ. ಜೊತೆಗೆ ಇದು ನಮ್ಮ ಮನೆಯವ್ರಿಗೆ ಮಜ್ಜಿಗೆ ಬೇಕು ಅಂತ ಹೇಳಿದ್ರಲ್ಲ, ಸೊ ಮಜ್ಜಿಗೆ ಬಿಟ್ಟಿಟ್ಟಿದ್ದೀನಿ. ಅವರಿಗೆ ಮಜ್ಜಿಗೆ ಕೊಟ್ಬಿಟ್ಟು ಆಚೆನೇ ಇದ್ದಾಳೆ. ಆಚೆನೇ ಸ್ವಲ್ಪ ಊಟ ತಿನ್ನಿಸ್ಬೋಣ ಅಂತೇಳಿ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಫಸ್ಟು ಮಜ್ಜಿಗೆ ಕೊಟ್ಬಿಟ್ಟು ಆಮೇಲೆ ಊಟ ಮಾಡಿಸ್ಬೇಕು ಅವಳಿಗೆ. ಅವಳು ಕೂಡ ಊಟ ಮಾಡ್ಕೋತಾಳೆ ಬೇಗ ಚೆನ್ನಾಗಿ. ಇವಳಿಗೊಂದು ಸ್ವಲ್ಪ ಬಿಸಿ ನೀರಲ್ಲೇ ಅನ್ನನ ಸ್ವಲ್ಪ ಮೆತ್ತೆ ಮಾಡಿಬಿಟ್ಟು ತಿನ್ನಿಸ್ತೀನಿ. ಅವಾಗಾದರೆ ಬೇಗ ತಿನ್ಕೋತಾಳೆ. ಸೊ ಕೂತಿದ್ದಾಳೆ ಈಗ ಊಟಕ್ಕೆ. ಹೊಟ್ಟೆ ಹಸಿರಂತೂ ಹೊಳೆ ಕೂಸ್ಕೊಂಡು ತಿನ್ನಿಸ್ಕೋತಾಳೆ. ಹೊಟ್ಟೆ ಹಸ್ತಿಲ್ಲ ಅಂದ್ರೆ ಅಂತೂ ಓಡಾಡ್ತಾ ಇರ್ತಾಳೆ. ಅವಳಿಗೆ ನಾನು ಹಿಂದೆ ಓಡಾಡಿ ತಿನ್ನಿಸ್ಬೇಕು. ಈಗ ಹೊಟ್ಟೆ ಹಸ್ತಿರೋದ್ರಿಂದ ಕೂತಿದ್ದಾಳೆ. ಮಜ್ಜಿಗೆ ಸಾಂಬಾರಲ್ವಾ, ನೀಟಾಗಿ ತಿನ್ಕೋತಾಳೆ. ಮಜ್ಜಿಗೆ ಮೊಸರು ಅಂತಂದರೆ ಎಲ್ಲ ಊಟನ ನೀಟಾಗಿ ಮಾಡ್ಕೋತಾಳೆ. ಸ್ವಲ್ಪ ಖಾರ ಇರೋದಿಲ್ವಲ್ಲ, ಹಾಗಾಗಿ ನೀಟಾಗಿ ತಿಂತಾಳೆ. ಖಾರ ಅಭ್ಯಾಸ ಮಾಡಿದ್ದೀನಿ, ಬಟ್ ಜಾಸ್ತಿ ಖಾರ ಆಗಿಬಿಟ್ರೆ ಖಾರ ಅಂತ ಪದೇ ನೀರು ಕುಡಿತಾ ಇರ್ತಾಳೆ. ಇಲ್ಲಾಂದರೆ ಈ ಥರದ್ದೆಲ್ಲ ಆದರೆ ನೀಟಾಗಿ ಊಟ ಮಾಡ್ಕೋತಾಳೆ. ತಿಂದ್ಬಿಟ್ಟು ಚೆನ್ನಾಗಿದ್ದರೆ ಅವಳೆ ಕೂಡ ಚೆನ್ನಾಗಿದೆ, ಸೂಪರು, ತಿನ್ನಿಸು ಅಂತ ಹೇಳ್ತಾಳೆ. ಅವಳಿಗೆ ಇಷ್ಟ ಆಗಿಲ್ಲ ಅಂತಂದರೆ ಮಾತ್ರ ಹಿಂಸೆ ಮಾಡಿ ತಿನ್ನಿಸ್ಬೇಕು. ಇಷ್ಟ ಇಲ್ಲದಿರೋ ತಿಂತಾಳೆ.
ಇನ್ನು ಇವಳದು ಮತ್ತು ಮಗಂದು ಊಟ ಆಯಿತು. ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಚೆ ಆಮೇಲೆ ನಾನು ನನ್ನ ಹಸ್ಬೆಂಡು ಊಟ ಮಾಡಬೇಕು. ಇನ್ನು ಊಟ ಎಲ್ಲ ಆಯಿತು. ಇನ್ನು ಇವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಆಚೆ ಕೂತಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಮಜ್ಜಿಗೆ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ, ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.